ಎಲ್ಲಾ ಜಿಲ್ಲೆಗಳಲ್ಲಿ ನಾನು ಹೇಳೋದು ಕಾಮಂದರೆ ಅತ್ಯಾಚಾರಿಗಳೇ ನಿಮ್ಮ ನಿಮ್ಮ ಕಾಮುಕ ಅನುಯಾಯಿಗಳಿಗೆ ಅಲ್ಲಲ್ಲಿ ಕೇಸ್ ಮಾಡ್ಲಿಕ್ಕೆ ಹೇಳಿ. ಎಷ್ಟು ಜಿಲ್ಲೆ ಇದೆ ಅಲ್ಲಲ್ಲಿ ಕೇಸ್ ಮಾಡ್ಲಿಕ್ಕೆ ಹೇಳಿ. ನಾವು ಅದನ್ನು ಫೇಸ್ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಕರೆದ ತಕ್ಷಣ ನಿಮ್ಮ ತಿಥಿ ಖಂಡಿತ. ಏನು ಮುಖಭಂಗ ಮಾಡ್ಕೊಂಡು ಮುಖ ತೆಪ್ಪಗೆ ಮಾಡ್ಕೊಂಡು ಅಲ್ಲಿ ಅರಳಿ ಗಿಡದ ಕೆಳಗಡೆ ಟವರ್ ಹಾಕೊಂಡು ಕುತ್ಕೊಂಡಿದ್ರು ವಕೀಲರು. ನೋಡ್ಲಿಲ್ವಾ ನೀವು? ಮತ್ತೆ ಇನ್ನೊಂದು 3-4 ಜನ ಇದ್ರಲ್ಲ ಕೋರ್ಟ್ ಎದುರುಗಡೆ ಕಟ್ಟೆ ಮೇಲೆ ಟವರ್ ಹಾಕೊಂಡು ಕುತ್ಕೊಂಡಿದ್ರು. ಇಲ್ಲ ಅವ್ರು ಬರ್ತಾ ಇದಾರೆ ಅಂತ ಕಾಣಿಸ್ತಾ ಅತ್ಯಾಚಾರಿ ಕರ್ಕೊಂಡು ಹೋಗ್ಲಿಕ್ಕೆ. ನೋಡಿ ಸರ್, ಅವ್ರು ಅನುಭವಿಸ್ತಾರೆ. ದೇವ್ರಿದ್ದಾನೆ, ದೇವರೆಲ್ಲ ನೋಡ್ತಾ ಇದ್ದಾರೆ. ದೇವ್ರ ಹತ್ರ ಎಲ್ಲ ಸಾಕ್ಷಿನೂ ಇದೆ. ಸಾಕ್ಷಿ ಎಲ್ಲಿದೆ ಕೇಳ್ತಾರಲ್ಲ, ಆ ಸ್ವಾಮಿ ಹತ್ರ, ಮಂಜುನಾಥ ಸ್ವಾಮಿ ಹತ್ರ ಎಲ್ಲ ಸಾಕ್ಷಿನೂ ಇದೆ. ಅಣ್ಣಪ್ಪ ಸ್ವಾಮಿ ಹತ್ರ ಇದೆ. ಇವತ್ತು ನಾವು ಗಿರೀಶ್ ಮಠನ್ ಸರ್ ಹಾಗೂ ಮಹೇಶ್ ಸರ್ ಎಲ್ಲರಿಗೂ ಗೊತ್ತಿರುವ ವಿಷಯ, ಧರ್ಮಸ್ಥಳ ಸಮಿತಿಯನ್ನು ಹೋರಾಟಗಾರರು. ಈ ಧರ್ಮಸ್ಥಳ ಗ್ರಾಮದ ಪ್ರಭಾವಿ ವ್ಯಕ್ತಿಗಳು, ಅತ್ಯಾಚಾರಿಗಳು, ಅವರ ಮಕ್ಕಳು ಹಾಗೂ ಅಲ್ಲಿರುವಂಥ ಒಂದು ಗ್ಯಾಂಗ್ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡುವ ವಿಷಯಕ್ಕೆ ಸಂಬಂಧಿಸಿದ ಈ ಪ್ರಭಾವಿ ವ್ಯಕ್ತಿಗಳ ಹೋರಾಟ ಮಾಡ್ತಾ ಇದ್ದಾರೆ. ಇವರೊಂದಿಗೆ ನಾಡಿನ ಜನತೆ ಸೇರಿ ಹೋರಾಟ ಮಾಡ್ತಾ ಇರುವಾಗ ಹಲವು ಪ್ರಕರಣಗಳು, ಸುಳ್ಳು ಪ್ರಕರಣ ದಾಖಲು ಮಾಡಿ ಕೋರ್ಟ್ಗೆ ಹೇಳುವ ಕೆಲಸವನ್ನು ಈ ಧರ್ಮಸ್ಥಳ ಗ್ರಾಮದ ಪ್ರಭಾವಿ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ. ಈಗ ನಾವು ಧಾರವಾಡದಲ್ಲಿದ್ದೀವಿ. ಧಾರವಾಡ ವಿಷಯ ಅಂತ ಹೇಳಿದ್ರೆ, ಧಾರವಾಡದ STM ಕಾಲೇಜ್ ಇವರಲ್ಲಿ ಒಂದಿಷ್ಟು ಶಿಕ್ಷಣ ಸಂಸ್ಥೆಗಳನ್ನೆಲ್ಲ ಕಟ್ಟಿದ್ದಾರೆ. ಇದಕ್ಕೆ ನಾವು ಇವರ ಹೇಳಿಕೆಯಿಂದ ಡ್ಯಾಮೇಜ್ ಆಗಿದೆ ಅಂತ ಇವರ ಮೇಲೆ ಒಂದು ಪ್ರಕರಣ ದಾಖಲು ಮಾಡಿದ್ರು. ಆ ಪ್ರಕರಣ ಏನಂತ ನಮ್ಮ ಗಿರೀಶಲ್ಲಿ ಹಾಗೂ ಅನ್ನೋರಿಗೆ ಕೇಳೋಣ. ಸರ್, ಏನಾಗಿದೆ ಸರ್? ಇದು ಬಹಳ ಸಂಕ್ಷಿಪ್ತವಾಗಿ ಹೇಳುವುದಂತಂದ್ರೆ, ಇವರೇನಿಲ್ಲಿ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿದಾರಲ್ಲ, ನಮ್ಮ ಧಾರವಾಡದ ಜನ ಬಹಳ ಹೃದಯ ವೈಶಾಲ್ಯ ಇರುವಂಥವ್ರು. ಎಲ್ಲರನ್ನು ಕೂಡ ಒಪ್ಕೊಳ್ತಾರೆ. ಆದರೆ ಈ STMನವರು ಪ್ರಾರಂಭದಲ್ಲಿ ಅವರ ಬಗ್ಗೆ ಬಹಳ ಅಭಿಮಾನ ಇತ್ತು. ಯಾಕಂತ ಹೇಳಿದ್ರೆ, ಮಂಜುನಾಥ ಸ್ವಾಮಿ, ಧರ್ಮಸ್ಥಳದ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಯ ಅವರ ಜಾಗದಲ್ಲಿ ಕುತ್ಕೊಂಡು ನೋಡ್ತಾ ಇದ್ರು ಈಗೇನು ಧರ್ಮೋದ್ಯಮಿಗಳಿದ್ದಾರೆ. ಹೀಗಾಗಿ ಇಲ್ಲಿ ಇಡೀ ಉತ್ತರ ಕರ್ನಾಟಕದ ಹೆಬ್ಬಾಗಿಲಿದ್ದು ಧಾರವಾಡ ಕೇಂದ್ರ ಬಿಂದು. ಹುಬ್ಬಳ್ಳಿ ಧಾರವಾಡ ಅಂದ್ರೆ ಉತ್ತರ ಗಂಡು ಮೆಟ್ಟಿದ ನೆಲ ಅಂತ. ಮತ್ತೆ ನಾವು ಎಲ್ಲರೂ ಕೂಡ ಮಂಜುನಾಥ ಸ್ವಾಮಿಗೆ ಬಹಳ ಬಹಳ ನಡ್ಕೋತೀವಿ. ಇಡೀ ಈ ಭಾಗದ ಜನ, ಉತ್ತರ ಕರ್ನಾಟಕದ ಜನಕ್ಕಂದ್ರೆ ಮಂಜುನಾಥ ಸ್ವಾಮಿ ಅಂತ ಹೇಳಿದ್ರೆ, ಮನೆಯಲ್ಲಿ ಒಂದು ಸಣ್ಣ ಜಗಳ ಆದ್ರೂ ಕೂಡ ಯಾರಿಗೆ ಶಕ್ತಿ ಇರೋದಿಲ್ಲಲ್ಲ, ಅವ್ರು ಏನಂತಾನೆ, ನಾನು ಮಂಜುನಾಥ ಸ್ವಾಮಿಗೆ ನಾನು ಇದನ್ನ ಹಾಕ್ತೇನೆ, ಕಾಣಿಕೆ ಹಾಕ್ತೇನೆ, ನಾನು ಮಂಜುನಾಥ ನಾಣೆ, ಮಂಜುನಾಥ ನಾಣೆ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಭಯಭಕ್ತಿ. ಆನಂತರ ಇವ್ರು ಏನ್ ಮಾಡ್ತಿದ್ರು, ಅವಾಗ ಮಂಜುನಾಥ ಸ್ವಾಮಿ ಜೊತೆಗೆ ಇವ್ರ ಫೋಟೋನು ಕೂಡ ಅಟ್ಯಾಚ್ ಮಾಡಿ ಪ್ರಸಾದ ಅಂತ ಕಳಿಸ್ತಿದ್ರು. ಹಿಂಗಾಗಿ ನಮ್ಗೆ ಅವ್ರ ಬಗ್ಗೆ ಬಹಳ ಭಕ್ತಿ ಇತ್ತು. ನಾನು ಇದ್ದಿದ್ದು ಹೇಳ್ತೇನೆ, ಈಗೇನು ನಾವು ಯಾರ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ ಅವ್ರ ಬಗ್ಗೆ ನಮಗೆ ಮತ್ತು ಇಡೀ ನಮ್ಮ ಮನೆತನಕ್ಕೆ ಬಹಳ ಭಕ್ತಿ ಇತ್ತು. ರಾತ್ರಿ ಎಲ್ಲ ಕಾದು ಕಾದು ಅಲ್ಲಿ ಹೋಗಿ ನಾವು ನಮ್ಮ ತಂದೆ ತಾಯಿ ಅವರ ಅಲ್ಲಿ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ದರ್ಶನ ಮಾಡ್ಕೊಂಡು ಬಂದಿದ್ದು ನಾವು ಚಿಕ್ಕ ಹುಡುಗರಿದ್ದಾಗಂತಲೂ ಕೇಳ್ತಾ ಬಂದಿದ್ದು. ಈ ಭಾಗದಲ್ಲಿ ಅವರು ಬಂದು ಎಷ್ಟು ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ನಾವು ಇಲ್ಲಿ ಬಂದಿದ್ದ ನಾವು ಸುಮಾರು ಜನಕ್ಕೆ ನಾವು ತಿಳಿಸಿಲ್ಲ ಮಹೇಶ್ ಶೆಟ್ಟರು ಬಂದಿದ್ದಾರೆ ಅಂತ ಹೇಳಿ. ಹೋರಾಟಗಾರರು ಬಂದಿದ್ದಾರೆ ಅಂತ ಒಂದು ವಿಷಯ ಏನಾದ್ರೂ ಗೊತ್ತಾಯ್ತು ಅಂತ ಹೇಳಿದ್ರೆ ಸಾವಿರಾರು ಜನ ಸೇರ್ತಾರೆ. ಇವತ್ತು ಅಷ್ಟು ರೊಚ್ಚಿಗೆದ್ದಿದ್ದಾರೆ. ಆ ಜಾಗ ಯಾರ್ದು ಸರ್? ಅದು ಕಪಟದಿಂದ ವಶಪಡಿಸ್ಕೊಂಡಿದ್ದ ಜಾಗನ. ಈಗೇನು STM ಈಗ ಮಹೇಶ್ ಶೆಟ್ಟರು STMಗೆ ಬೈದ್ರು, ಇದು ಆ ಜಾಗ ಯಾರ್ದದು? ದಾನಕ್ಕೋಸ್ಕರ ಕೊಟ್ಟಂತದ್ದನ್ನ, ಬೇರೆ ಯಾರಿಗೋ ಕೊಟ್ಟಿದ್ದನ್ನ ಇಲ್ಲಿಯ ಬ್ರಾಹ್ಮಣರು ಸೇರಿ ಕೊಟ್ಟಿದ್ದನ್ನ. ಒಂದು ಒಳ್ಳೆ ಇನ್ಸ್ಟಿಟ್ಯೂಟ್ ಇದು ಮಾಡ್ತಾರೆ, ನಮ್ಗೆಲ್ಲರಿಗೂ ಅನುಕೂಲ ಆಗುತ್ತೆ, ಬಡಬಗ್ಗರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಬಹಳ ಹೃದಯ ವೈಶಾಲ್ಯ ಇರುವಂತಹ ಧಾರವಾಡ ಇದೆ. ಉಡುಪಿಯ ಮಠಕ್ಕೆ ಕೊಟ್ಟು ಪೇಜಾವರ ಶ್ರೀಗಳಿಗೆ ಕೊಟ್ಟರು. ಪೇಜಾವರ ಶ್ರೀಗಳಿಗೆ ಪಂಗನಾಮ ಹಾಕಿ ಅವರಿಗೆ ಮೋಸ ಮಾಡಿ, ಚೀಟಿಂಗ್ ಮಾಡಿ, ಇಡೀ ಪೂರ್ತಿ ತಮ್ಮ ಇದಕ್ಕೆ ವಶಕ್ಕೆ ತಗೊಂಡು ನಮಗೆ ಈಗೀಗ ಗೊತ್ತಾಗ್ತಾ ಇದೆ ಅವೆಲ್ಲ. ಆನಂತರ JSS ಕಾಲೇಜ್ ಇದೆಯಲ್ಲ, ಹಿಂದೆ ವಜ್ರ ಕುಮಾರ್ ಇದ್ರು, ಅವ್ರ ಬಗ್ಗೆ ನನ್ಗೆ ಈಗಲೂ ಕೂಡ ಗೌರವ ಭಾವನೆ ಇದೆ. ವಜ್ರ ಕುಮಾರ್ ಒಳ್ಳೆ ವ್ಯಕ್ತಿ, ನಾವೆಲ್ಲರಿಗೂ ಬೈಯಲ್ಲ. ಏನೋ ಒಂದು ಬಹಳ ದೊಡ್ಡ ಅಲ್ಲಿ ಏನೋ ಶಾಲೆ ಸ್ಟಾರ್ಟ್ ಮಾಡಿಬಿಟ್ರು ಪರ್ಮಿಷನ್ ಇಲ್ಲದೆ. ಅವಾಗ ನನಗೆ ಹೇಳಿದ್ರು, ಯಾರು ಈಗ ನೀವೇನ್ ಅಂತೀರಲ್ಲ ಚಿಕ್ಕದಣಿ ಅಂತ ಹೇಳಿ, ಅವರು ನನಗೆ ಹೇಳಿ ಕಳಿಸಿದ್ರು.
ಮಟ್ಟಣ್ಣವ್ರು ಹೇಳಿ ಅವರು ನಿಗಮ ಮಂಡಳಿ ಅಧ್ಯಕ್ಷರಿದ್ದಾರೆ. ಯಡಿಯೂರಪ್ಪನವರು ಬಹಳ ಕ್ಲೋಸ್ ಇದ್ದಾರೆ ನೋಡಿ. ಇದೇ ಮನೆಗೆ ಯಡಿಯೂರಪ್ಪನವರು ಕೂಡ ನಮ್ಮ ಮನೆಗೆ ಯಡಿಯೂರಪ್ಪನವರು ಬಂದು ಇದೇ ಜಾಗದಲ್ಲಿ ಮಹೇಶ್ ಶೆಟ್ಟರ್, ಅದಕ್ಕೆ ನಾನು ಕುಂದಿರ್ತೀನಿ, ದಯವಿಟ್ಟು ನೀವು ಕುತ್ಕೊಳ್ಳಿ ಅಂತ. ಯಾಕಂದ್ರೆ ನನಗೊಂದು ಬಹಳ ಆಸೆ ಇತ್ತು, ನಮ್ಮ ಮಹೇಶ್ ಶೆಟ್ಟರ್ ನಮ್ಮ ಮನೆಗೆ ಬರಬೇಕು, ಅವ್ರು ಕುತ್ಕೋಬೇಕು ಈ ಜಾಗದಲ್ಲಿ. ಇದೇ ಜಾಗದಲ್ಲಿ ಯಡಿಯೂರಪ್ಪನವ್ರು ಬಂದು ಕುತ್ಕೊಂಡು ಮಾತಾಡಿದ್ರು. ಅವಾಗ ಹೇಳಿದ್ರು ಮಟ್ಟಣ್ಣವ್ರು ಹೇಳಿ ಬೇಗ ಹೇಳಿ ಅಂತ ಹೇಳಿ. ಒಂದು ದಿನದಲ್ಲಿ ಪರ್ಮಿಷನ್ ಮಾಡಿಸ್ಕೊಡ್ತಿದ್ದೆ ನಾನು. ಇದೇ STM ಸ್ಕೂಲ್ಗೆ ಒಂದು ದಿನದಲ್ಲಿ ಪರ್ಮಿಷನ್ ಮಾಡಿಸ್ಕೊಡ್ಸಿದ್ದೇನೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಹೇಳಿ ಇವರು ಜನಗಳನ್ನ ನನ್ನ ಜೊತೆ ಕಳಿಸಿದ್ರು. ವಿಧಾನಸೌಧಕ್ಕೆ ಹೋಗಿ ಒಂದೇ ದಿನದಲ್ಲಿ ಪರ್ಮಿಷನ್ ಮಾಡಿಸ್ಕೊಟ್ಟಿದ್ದೆ. ಆದ್ರೆ ಯಾವಾಗ ಇವ್ರದ್ದು ಗೊತ್ತಾಯ್ತು ನಮಗೆ ತಡ್ಕೊಳಕ್ ಆಗುದಿಲ್ಲ. ಯಾಕಂತ ಹೇಳಿದ್ರೆ ನೋಡಿ, ಅವ್ರು ಹೊರನವ್ರು ಇಲ್ಲಿ, ಅವರು ನಾವು ಏನಾದ್ರು ತಿರುಗಿ ಬಿದ್ರೆ, ಒಂದು ದಿನ ತಿರುಗಿ ಬಿದ್ರೆ ಇವ್ರು ಯಾರು ಒಬ್ರು ಇರಲ್ಲ, ನಮ್ಮ ಮತ್ತೆ ಆ ಕೆಲಸ ಮಾಡ್ತೇವೆ. ಅವ್ರು ವಿನಾಕಾರಣ ಮಹೇಶ್ ಶೆಟ್ಟರ್ಗೆ ಆಗ್ಲಿ ಇನ್ನು ಯಾರಿಗಾರಾಗ್ಲಿ ತೊಂದರೆ ಕೊಟ್ರೆ ನಾವಿವತ್ತು ಸೈಲೆಂಟ್ ಆಗಿದ್ದೀವಿ. ಯಾಕಂದ್ರೆ ನ್ಯಾಯಾಲಯದ ಆದೇಶ, ನ್ಯಾಯಾಲಯಕ್ಕೆ ಒಂದು ಗೌರವ ಕೊಟ್ಟು ಹೋಗಿ ಬಂದಿದ್ದೀವಿ. ಇದೇ ರೀತಿ ಮಾಡಿಸ್ಕೊಡ್ತಿದ್ದೀನಿ ನಾನು. ಇದೇ STM ಸ್ಕೂಲ್ಗೆ ಒಂದು ದಿನದಲ್ಲಿ ಪರ್ಮಿಷನ್ ಮಾಡಿಸ್ಕೊಡ್ಸಿದ್ದೇನೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಹೇಳಿ ಇವರು ಜನಗಳನ್ನ ನನ್ನ ಜೊತೆ ಕಳಿಸಿದ್ರು. ವಿಧಾನಸೌಧಕ್ಕೆ ಹೋಗಿ ಒಂದೇ ದಿನದಲ್ಲಿ ಪರ್ಮಿಷನ್ ಮಾಡಿಸ್ಕೊಟ್ಟಿದ್ದೆ. ಆದ್ರೆ ಯಾವಾಗ ಇವ್ರದ್ದು ಗೊತ್ತಾಯ್ತು ನಮಗೆ ತಡ್ಕೊಳಕ್ ಆಗುದಿಲ್ಲ. ಯಾಕಂತ ಹೇಳಿದ್ರೆ ನೋಡಿ, ಅವ್ರು ಹೊರನವ್ರು ಇಲ್ಲಿ, ಅವರು ನಾವು ಏನಾದ್ರು ತಿರುಗಿ ಬಿದ್ರೆ, ಒಂದು ದಿನ ತಿರುಗಿ ಬಿದ್ರೆ ಇವ್ರು ಯಾರು ಒಬ್ರು ಇರಲ್ಲ, ನಮ್ಮ ಮತ್ತೆ ಆ ಕೆಲಸ ಮಾಡ್ತೇವೆ. ಅವ್ರು ವಿನಾಕಾರಣ ಮಹೇಶ್ ಶೆಟ್ಟರ್ಗೆ ಆಗ್ಲಿ ಇನ್ನು ಯಾರಿಗಾರಾಗ್ಲಿ ತೊಂದರೆ ಕೊಟ್ರೆ ನಾವಿವತ್ತು ಸೈಲೆಂಟ್ ಆಗಿದ್ದೀವಿ. ಯಾಕಂದ್ರೆ ನ್ಯಾಯಾಲಯದ ಆದೇಶ, ನ್ಯಾಯಾಲಯಕ್ಕೆ ಒಂದು ಗೌರವ ಕೊಟ್ಟು ಹೋಗಿ ಬಂದಿದ್ದೀವಿ. ಇದೇ ರೀತಿ ಕಿರುಕುಳ ಕೊಟ್ರೆ ಈ ಧಾರವಾಡದಿಂದ ಒಂದು ಉಳಿಸ್ತೀವಿ ನಾವು ಅವ್ರನ್ನ. ಮಂಜುನಾಥ ಪ್ರಿನ್ಸಿಪಾಲ್ ತಾನೇ ಕೊಟ್ಟಿರೋದು. ಹೌದು, ಪ್ರಿನ್ಸಿಪಲ್ ಅವ್ರಿಗೂ ಏನ್ ಸಂಬಂಧ ಸರ್? ಇವ್ರಿಗೆ ನೋಡಿ, ಅತ್ಯಾಚಾರಕ್ಕೂ ಇಲ್ಲಿರುವಂತ ಪ್ರಿನ್ಸಿಪಾಲ್ರಿಗೂ ಏನ್ ಸಂಬಂಧ? ಇಲ್ಲಿರೋ ಇನ್ಸ್ಟಿಟ್ಯೂಷನ್ಗೂ ಏನ್ ಸಂಬಂಧ ಹೇಳಿ? ಅಲ್ಲ, ಅತ್ಯಾಚಾರ ನಾವು ಕೇಳಬಾರ್ದು, ಯಾರು ಕೇಳಬಾರ್ದ? ಮಹೇಶ್ ಶೆಟ್ಟರ್ ಅಲ್ಲಿ ನಾನು ಕೇಳಿದ್ದೀನಿ, ಅವ್ರು ಮಾತಾಡಿದ್ದು, ಅವರು ಅತ್ಯಾಚಾರಿಗಳ ವಿರುದ್ಧ ಮಾತಾಡಿದ್ದಾರೆ. ಅತ್ಯಾಚಾರಿಗಳ ವಿರುದ್ಧಕ್ಕೂ ಈ ಶಿಕ್ಷಣ ಸಂಸ್ಥೆಗೂ ಏನ್ ಸಂಬಂಧ? ಹಾಗಿದ್ರೆ ಇವರೇ ಸಂಬಂಧ ಕಲ್ಪಿಸ್ತಾ ಇದ್ದಾರೆ ತಾನೆ? ಸಂಬಂಧ ಇವರೇ ಕಲ್ಪಿಸ್ತಾ ಇದಾರಲ್ಲ. ಮುಂಚೆನೆ ಅವರು ಫಸ್ಟಿಗೆ ಅವ್ರಿಗೆ ಹೇಳ್ತಾ ಇದ್ದಾರೆ, ಇಲ್ಲಿಗೆ ಯಾರು ಬರಬೇಡಿ, ನಾವು ಗಟ್ಟಿದ್ದೀವಿ ಅಂತ ತೋರಿಸ್ತಾ ಇದ್ದಾರೆ. ಏನು ಸರ್, ನಾವು ಜನಗಳು ಇಲ್ಲಿ ಉತ್ತರ ಕರ್ನಾಟಕದ ಜನ ತಿರುಗಿ ಬೀಳ್ತಾ ಇದ್ದಾರೆ. ಇವ್ರು ಇದೇ ರೀತಿ ಕಿರುಕುಳ ಕೊಡಲಿ, ಒಂದು ದಿನ ದಂಗೆ ಇಲ್ಲಿ ಎದ್ದು ಬಿಟ್ರೆ ಇವ್ರನ್ನ ಒದ್ದೋಡಿಸ್ತೀವಿ ನಾವು. ಎಷ್ಟು ಕಾರ್ನಲ್ಲಿ ಟ್ರಾಫಿಕ್ ಅಲ್ಲಿ ಸಿಗ್ನಲ್ ಅಲ್ಲಿ ಇದ್ದಾಗ ಕಾರ್ ನಿಲ್ಲಿಸಿ ವಿಶ್ ಮಾಡಿ ಹೋದಿರ್ತಾನೆ. ಕಾರ್ ಡ್ರೈವರ್ ಅದ್ರಲ್ಲಿ ಕುತ್ಕೊಂಡು ಅವರು ಕೋರ್ಟ್ ಅಲ್ಲಿ ಎಷ್ಟು ಜನ ವಿಶ್ ಮಾಡಿದ್ರು, ಕೋರ್ಟ್ ಅಲ್ಲಿ ವಿಶ್ ಮಾಡಿರ್ತಾನೆ. ಮಾಹಿತಿ ಕೊಟ್ಟು ಬಂದಿದ್ರೆ ದೊಡ್ಡದು. ನಮಗೇನು ಅವೆಲ್ಲ ಬೇಡ. ಇನ್ನೊಬ್ರು ಇವಾಗ ಹೇಳ್ತಾ ಇದಾರಲ್ಲ, ಅವ್ರೇನೋ ಒಂದು 10 ಎಕರೆ ಜಾಗ ಅದೇ ತಕ್ಕ ಕಬಳಿಸಿದಾರೆ. 10 ಎಕರೆ ನೋಡಿ ಮಂಜುನಾಥ ಸ್ವಾಮಿ ಕೊಟ್ಟಿದ್ದು. ನೋಡಿ ಸರ್, ನಾವು ಇವತ್ತಿಗೂ ಕೂಡ ಮಂಜುನಾಥ ಸ್ವಾಮಿ ನಮ್ಮ ಜೀವ. ನಾನು ಅದೇ ಹೇಳಿದ್ದೇನೆ, ನನ್ನ ಹೆಸರೇ ಗಿರೀಶ, ಈಶ್ವರ ನನ್ನ ಹೆಸರಿನಲ್ಲೇ ಇದ್ದಾನೆ. ನಾವು ಸತ್ತ ಮೇಲೂ ಕೂಡ ಅವನ ಹತ್ರ ಅವನ ಪಾದಕ್ಕೆ ನಮ್ಮ ಆತ್ಮ ಹೋಗೋದು. ನಮ್ಮ ದೇವರನ್ನ ಹೆಸರನ್ನ ಉಪಯೋಗ ಮಾಡಿಕೊಂಡು ಇವರು ವ್ಯಾಪಾರ ಮಾಡಿ ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡ್ತಾ ಇದಾರೆ ಅಂತ ಹೇಳಿ ನಮ್ಗೆ ಕುದಿದಿರ್ತಾನೆ, ರಕ್ತ ಕುದಿದಿರ್ತಾನೆ. ಆ ಒಂದು ಅಜ್ಜಿ 10 ಎಕರೆ ಇವರಿಗೆ ನಿಮ್ ಮುಂದೆ ಹೇಳಿದ್ರು. ಪಾಪ ಅವರು ಯಾರು ಜಂಗಮರು ಸ್ವಾಮಿಗಳು, ಭಕ್ತಿಗರವರು, ಮಂಜುನಾಥ ಸ್ವಾಮಿ ಬಗ್ಗೆ ಭಕ್ತಿ ಇರೋರು. ಅವ್ರು 10 ಎಕರೆ ದಾನ ಕೊಟ್ರೆ ಅವ್ರ ಮನೆಯವ್ರನ್ನೇ ಹೊರಗೆ ಹಾಕಿದ್ದಾರೆ. ಅದರಿಂದ ದಾನ ಕೊಡೋ ತನಕ ತುಂಬಾ ಚೆನ್ನಾಗಿ ಮಾಡಿ ಎಲ್ಲ ಡಾಕ್ಯುಮೆಂಟ್ ಮಾಡೋ ತನಕ ಸರಿ. ಅದಾದ್ಮೇಲೆ ಪಾಪ ಅವ್ರ ಮನೆ ಮಕ್ಕಳಿಗೂ ಕೂಡ ಕೆಲಸ ಕೊಟ್ಟಿಲ್ಲ, STM ನಲ್ಲಿ ಕೆಲಸ ಕೊಟ್ಟಿಲ್ಲ, ಹೊರಗೆ ಹಾಕ್ಬಿಟ್ರು. ಲೋಫರ್ ನೀಚರವ್ರು, ದರಿದ್ರ ನೀಚರವ್ರೆಲ್ಲ ಹೊಲಸು ಹಿಂದೂ ದೇವ್ರನ್ನ ಇಟ್ಕೊಂಡು ದಂಧೆ ಮಾಡ್ತಾ ಇದ್ದಾರೆ ಲೋಫರ್ಗಳು. ಆಮೇಲೆ ಇವು ಕೇಸ್ ಆಗ್ತಾ ಇದಾರಲ್ಲ, ಇದರಿಂದ ಅವ್ರ ಮರ್ಯಾದೆ ಅವರೇ ತಗೊಳ್ತಾ ಇದ್ದಾರೆ. ಈಗ ಮಹೇಶ್ ಬಂದ್ರ, ಈಗ ಎಲ್ಲರೂ ಕೇಳ್ತಾ ಇದಾರೆ ಎದಕ್ ಬಂದ್ರು ಅಂತ ಹೇಳಿ ನಡು ರಸ್ತೆ ಒಳಗೆ ನಿಂತ್ಕೊಂಡು ಹೇಳಿದ್ರಪ್ಪ. ಧಾರವಾಡದ ನಡು ರಸ್ತೆಯಲ್ಲಿ ಕೋರ್ಟ್ ಎದುರುಗಡೆ ರಸ್ತೆಯಲ್ಲಿ ನಿಂತ್ಕೊಂಡು ಹೇಳಿದ್ರು. ಮರ್ಯಾದೆ ಅವ್ರಿಗೆ ಹೋಗ್ತಾ ಇದ್ದಾನೆ. ಮಾಡ್ಲಿ, ಇನ್ನು ಈ ತರ ಈ ಕಿರುಕುಳ ಕೊಟ್ರೆ ನಾನು ಹೇಳ್ತೇನೆ ಅಂತ ಕೇಳಿ ಒದ್ದು ಓಡಿಸ್ತೀವಿ ಅವ್ರು. ಇಲ್ಲ ಸರ್, ಎಷ್ಟಿದೆ ಸರ್ STM ಅಲ್ಲಿ ಡ್ರಗ್ಸ್ ದಂಧೆ ಎಷ್ಟಿದೆ STM ನಲ್ಲಿ? ಬರೀ ಅಲ್ಲಿರೋ ಹೆಣ್ಮಕ್ಳಿಗೆ ಡ್ರಗ್ಸ್ ಕೊಟ್ಟು ಎಷ್ಟು ಹಾಳು ಮಾಡ್ತಾ ಇದ್ದಾರೆ. ನೀವು ಯಾರು ಹೇಳಿದ್ರು, ಮಾಹಿತಿ ಕೊಡ್ತೀವಿ, ನಮಗೆ ಹೇಳಿದ್ರು ಕೊಡ್ತೀವಿ, ನಾವೆಲ್ಲ ವಯಸ್ಸಾಗಿ ಕಳಿಸ್ಕೊಡ್ತೀವಿ ಅಂತ. ನಮಗೆ ಮಹೇಶ್ ಶೆಟ್ಟರ್ ಮನೆಗೆ ಬಂದಿದ್ದು ಬಹಳ ಖುಷಿ ಆಯ್ತು. ನೋಡಿ, ಅಣ್ಣಪ್ಪ ಸ್ವಾಮಿ ಹಿಂಗೆ ಕುಡಿಸ್ತಾ ಇದ್ದಾನೆ, ಅವ್ರನ್ನ ಇಡೀ ರಾಜ್ಯ ತುಂಬಾ ಪ್ರವಾಸ ಮಾಡಿಸ್ತಾ ಇದ್ದಾನೆ ಇದೇ ರೀತಿ ಈ ಮುಖಾಂತರ. ಹಿಂಗಾಗಿ ಇದು ಎಲ್ಲ ಅದು ನ್ಯಾಯ ಪರವಾಗಿ ನೋಡಿ ಅವರು ಬಹಳಷ್ಟು ಪ್ರಯತ್ನ ಪಟ್ಟರು ಮೊನ್ನೆಯಿಂದ.
ಜೈಲಿಗೆ ಹಾಕ್ಬಿಡ್ತೀವಿ. ಏನ್ ಮಾಡ್ತಾರೆ ಸರ್? ಏನ್ ಆಯ್ತಾ? 10 ನಿಮಿಷ ಕೇಳ್ತಾ ಇದಾರೆ. ಅದೇ 10 ನಿಮಿಷ ಕಸ್ಟಡಿ ಕೊಡಿ ಅಂತ ಏನ್ ಭಿಕ್ಷೆ ಕೇಳ್ತಾ ಇದಾರೆ? 10 ನಿಮಿಷ ಕಸ್ಟಡಿ ಕೊಡಿ ಅಂದ್ರೆ ಅವ್ರ ಮನೆ ಉದ್ದಾರ ಅಂದ್ರೆ ಇದನ್ನ ಊಟ ಬಡಿಸಲಿಕ್ಕೆ ಏನ್ ಸರ್ ಇವ್ರು ಅಂದ್ರೆ ನಗೆಪಾಟ್ಲಿಗೆ ಈಡಾಗ್ತಾ ಇದಾರೆ. ನಗೆಪಾಟ್ಲಿಗೆ ಅವರೇ ಈಡಾಗ್ತಾ ಇದಾರೆ. ಸತ್ಯದ ದಾರಿಯಲ್ಲಿ ನಡೆಯೋನಿಗೆ ಏನು ಸರ್? ಎಲ್ಲ ರಕ್ಷಣೆ ಇದ್ದೇ ಇರ್ತದೆ. ಅವತ್ತಿಗೂ ಕೂಡ ರಕ್ಷಣೆ ಇದ್ದೇ ಇರ್ತದೆ. ಜನ ಬೆಂಬಲ ಇದೆ, ದೈವ ಬೆಂಬಲ ಇದೆ, ದೈವ ರಕ್ಷಣೆ ಇದೆ. ಮಹೇಶ್ ಶೆಟ್ಟರಿಗೆ ನಾವು ಯಾವತ್ತಿಗೂ ಕೂಡ ನಾನು ಹೇಳ್ತಾ ಇದ್ದೇನೆ, ಯಾವತ್ತಿಗೂ ಅವ್ರ ಜೊತೆಗಿರ್ತೀವಿ, ಬೆನ್ನೆಲುಬಾಗಿರ್ತೀವಿ, ಅವ್ರ ಬೆಂಬಲಕ್ಕಿರ್ತೀವಿ. ಇಡೀ ನಮ್ಮ ಉತ್ತರ ಕರ್ನಾಟಕದ ಜನ ಅವ್ರ ಜೊತೆಗಿರ್ತಾರೆ. ಅವ್ರ ಹೋರಾಟದ ಜೊತೆಗೆ, ಸೌಜನ್ಯ ನ್ಯಾಯಪರ ಹೋರಾಟದ ಜೊತೆಗೆ, ಕರಾವಳಿ ಭಾಗದ ಜೊತೆಗೆ, ಕರ್ನಾಟಕ ಉತ್ತರ ಕರ್ನಾಟಕದ ಜನ ಯಾವತ್ತಿಗೂ ನಿಂತ್ಕೋತೀವಿ ನಾವು. ಇವತ್ತೇನಾಗಿದೆ ಸರ್ ಮನೆಗೆ? ಏನು ಮುಖ ಭಂಗ ಮಾಡ್ಕೊಂಡು, ಮುಖ ತೆಪ್ಪಗೆ ಮಾಡ್ಕೊಂಡು ಅಲ್ಲಿ ಅರಳಿ ಗಿಡದ ಕೆಳಗಡೆ ಟವರ್ ಹಾಕೊಂಡು ಕುತ್ಕೊಂಡಿದ್ರು ವಕೀಲರು. ನೋಡ್ಲಿಲ್ವಾ ನೀವು? ಮತ್ತೆ ಇನ್ನೊಂದು 3-4 ಜನ ಇದ್ರಲ್ಲ ಕೋರ್ಟ್ ಎದುರುಗಡೆ ಕಟ್ಟೆ ಮೇಲೆ ಟವರ್ ಹಾಕೊಂಡು ಕುತ್ಕೊಂಡಿದ್ರು. ಇಲ್ಲ, ಅವ್ರು ಬರ್ತಾ ಇದಾರೆ ಅಂತ ಕಾಣಿಸ್ತಾರೆ ಅತ್ಯಾಚಾರಿ ಕರ್ಕೊಂಡು ಹೋಗ್ಲಿಕ್ಕೆ. ನೋಡಿ ಸರ್, ಅವ್ರು ಅನುಭವಿಸ್ತಾರೆ. ದೇವ್ರಿದ್ದಾನೆ, ದೇವರೆಲ್ಲ ನೋಡ್ತಾ ಇದ್ದಾರೆ. ದೇವ್ರ ಹತ್ರ ಎಲ್ಲ ಸಾಕ್ಷಿ ಇದೆ. ಸಾಕ್ಷಿ ಎಲ್ಲಿದೆ ಕೇಳ್ತಾರಲ್ಲ, ಆ ಸ್ವಾಮಿ ಹತ್ರ, ಮಂಜುನಾಥ ಸ್ವಾಮಿ ಹತ್ರ ಎಲ್ಲ ಸಾಕ್ಷಿ ಇದೆ. ಅಣ್ಣಪ್ಪ ಸ್ವಾಮಿ ಹತ್ರ. ನಮ್ಗೆ ಇವತ್ತು ಮಹೇಶ್ ಶೆಟ್ಟರು ಬಂದಿದ್ದು ಬಹಳ ಖುಷಿ ಆಯ್ತು ನಮ್ಮ ಮನೆಗೆ. ನಾವು ಉತ್ತರ ಕರ್ನಾಟಕ ಬಹಳ ಸಪ್ಪೆ 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 ಅಂತ ಹೇಳ್ತೀವಿ. ಇದು ದೊಡ್ಡ ಮಟ್ಟದ ಒಂದು ಆಂದೋಲನವೇ ನಡೀತಿತ್ತು ಇಲ್ಲಿಗೆ. ಯಾಕಂತ ಹೇಳಿದ್ರೆ ಆಂದೋಲನವೇ ನಡೀತಿತ್ತು ಇಲ್ಲಿಗೆ. ಯಾಕಂತ ಹೇಳಿದ್ರೆ ಈ ದೇಶದ ಸಂವಿಧಾನವನ್ನು ನಾವು ಧಿಕ್ಕರಿಸಿ ಹೋಗುವಂತವರಲ್ಲ. ನನಗೆ ಇವತ್ತು ಬರ್ಲಿಕ್ಕಿದ್ದದು ಕೋರ್ಟಿಗೆ ಬರುವಾಗ ನಾವು ಕೋರ್ಟಿಗೆ ತಲೆ ತಗ್ಗಿಸಿ, ಈ ದೇಶದ ಕಾನೂನಿಗೆ ತಲೆ ತಗ್ಗಿಸಿ ಬರುವುದು ಅದು ನಮ್ಮದು. ಅದಕ್ಕೋಸ್ಕರ ನಾ ಇವತ್ತಿಲ್ಲಿ ಜನ ಸೇರಿಸಲಿಲ್ಲ. ನಾನು ಈ ಕೇಸ್ ಮಾಡುವ, ಸುಳ್ಳು ಕೇಸ್ ಮಾಡುವಾಗ ಹೇಳಿದ್ದೆ, ಇನ್ನೊಂದು ಸಲ ನಾನು ಧಾರವಾಡಕ್ಕೆ ಕೋರ್ಟಿಗೆ ಬರುವಾಗ ಅಲ್ಲಿಂದಲೇ ನನ್ನ ಹೋರಾಟದ ಕಿತ್ತು ಉತ್ತರ ಕರ್ನಾಟಕದಿಂದ ಅರ್ಜಿಸ್ತೇನೆ ಅಂತ ಹೇಳಿ ಇವತ್ತು ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ನಮ್ದು ಎಲೆಕ್ಷನ್ ಒಂದು ಕೋರ್ಟ್ ಆಫ್ ಕಂಟ್ರಿಕ್ಟ್ ಇದೆ. ಅದಕ್ಕೋಸ್ಕರ ನಾವು ನೀತಿ ಸಂಹಿತೆ ಇದೆ. ನಾವೆಲ್ಲ ಒಟ್ಟಾರೆ ಬದುಕುವಂತವರಲ್ಲ. ಸಮಾಜದಲ್ಲಿ ಸತ್ಯ, ಧರ್ಮ, ನ್ಯಾಯ ಇದನ್ನು ಎತ್ತಿ ಹಿಡಿದು ಎಲ್ಲೆಲ್ಲಿ ಕಾರ್ಯಾಂಗದಲ್ಲಿ ತಪ್ಪುಗಳಾಗಿದ್ದವು ಅದನ್ನು ಹುಡುಕಿ 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 ತೆಗೆದು ಸಮಾಜಕ್ಕೆ ಸತ್ಯದ ಮಾರ್ಗದರ್ಶನವನ್ನು, ಧರ್ಮದ ಒಂದು ತೀರ್ಮಾನವನ್ನು ಕೊಡ್ಲಿಕ್ಕಂತ ಹೊರಟವರು. ಏನು ಇವತ್ತು ಸೌಜನ್ಯ ಪರ ಹೋರಾಟದ ಒಂದು ಪ್ರಜಾಪ್ರಭುತ್ವ ವೇದಿಕೆ ಇರ್ಬೋದು, ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ. ನಾವು ಸಮಾಜವನ್ನು ಹಾಳು ಮಾಡ್ಲಿಕ್ಕೆ ಹೊರಟವರಲ್ಲ. ಈ ಸಮಾಜದಲ್ಲಿ ಎಂತೆಂತ ಬಡವರು, ದೀನ, ದಲಿತರು, ಶ್ರೀಮಂತರು ಯಾರದೇ ಹೆಣ್ಣು ಮಕ್ಕಳಿಗೂ ಅನ್ಯಾಯ ಆದಾಗ ಕೂಡ ನಾವು ಪ್ರಶ್ನೆಯನ್ನು ಮಾಡಬೇಕು. ಒಂದು ಒಳ್ಳೆಯ ಒಂದು ಬೆಳವಣಿಗೆಯನ್ನು ಮಾಡಬೇಕು. ಏನಿವತ್ತು ಸತ್ಯದ ಯುಗ, ಧರ್ಮದ ಯುಗ, ನ್ಯಾಯದ ಯುಗ ಮುಂದಿನ ದಿನಗಳಲ್ಲಿ ಬರ್ತದೆ ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ತಾರೆ. ಅದನ್ನು ನಾವು ಕಾಣ್ತಾ ಇದ್ದೇವೆ. ಅದಕ್ಕೋಸ್ಕರ ಈ ಹೋರಾಟ. ಇಲ್ಲಿ ಕಾರ್ಯಾಂಗದಲ್ಲಿ ಇರುವವರ ಹೆಣ್ಣು ಮಕ್ಕಳನ್ನು ಹಾಳು ಮಾಡಿದ್ರು ಕೂಡ ಅಲ್ಲಿಗೆ ನಾವು ಬರೋದಿಲ್ಲ ಅಂತ ಹೇಳೋದಿಲ್ಲ. ನಾವು ಅದನ್ನು ಕೂಡ ತಡಿಬೇಕು. ಇಲ್ಲಿ ತನಕ ಆದಂತ ಅತ್ಯಾಚಾರಗಳನ್ನು ತಡಿಬೇಕು. ಇನ್ನು ಮುಂದೆ ಆಗ್ಬಾರ್ದು ಅನ್ನುವಂತ ಒಂದು ನೋವು ನಮ್ಮಲ್ಲಿ ಇದೆ. ಎಲ್ಲದಕ್ಕೊಂದು ಪೂರ್ಣಾವತಿ ಆಗಬೇಕು. ಅದಕ್ಕೋಸ್ಕರ ನಮ್ಮ ಹೋರಾಟ. ಅದಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ಸಮಾಜಕ್ಕೆ ಕೊಡಬೇಕು. ಇವತ್ತು ಬಂದಿದ್ದೇವೆ ಇಲ್ಲಿ ನಮ್ಮ ಸಹಪಾಠಿಗಳು ನಾವೆಲ್ಲ ಒಂದೇ ಹೋರಾಟದಲ್ಲಿ ಸತ್ಯವನ್ನೇ, ಒಂದು ಅಧರ್ಮವನ್ನು ಮೆಟ್ಟಿ ನಿಲ್ಬೇಕು, ಧರ್ಮವನ್ನು ರಕ್ಷಣೆ ಮಾಡಬೇಕು ಅಂತ ಹೊರಟಂತ ನಮ್ದೊಂದು ಟೀಮ್. ಹಾಗಾಗಿ ಇಲ್ಲಿಗೆ ಬಂದದ್ದು, ಅವರ ತಾಯಿ ಮನೆಗೆ ಬಂದದ್ದು ನನ್ಗೂ ಬಹಳ ತುಂಬಾ ಸಂತೋಷ ಇದೆ. ಯಾಕಂತ ಹೇಳಿದ್ರೆ ಒಂದು ಯಾವ ಜಾತಿ ಏನ್ ಬೇಕು, ಯಾವ ಕುಲ ಇರ್ಲಿ, ನಮ್ಗೆ ಕುಲ, ಗೋತ್ರ, ಜಾತಿ, ಗೀತಿ, ಧರ್ಮ, ಗಿಮ ಯಾವುದೇ ಎಲ್ಲವೂ ಒಂದೇ. ಸನಾತನ ಹಿಂದೂ, ಸನಾತನವಾಗಿರುವುದು ಹಿಂದೂ ಧರ್ಮ. ಅದಕ್ಕೋಸ್ಕರ ಇದರ ರಕ್ಷಣೆ ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳಿ ಮಾಡ್ತಾ ಇದ್ದೇವೆ. ಇವತ್ತು ನೋಡಿ ಕೋರ್ಟಲ್ಲಿ ಏನಾಯ್ತು, ನೀವು ಹೇಳಿದಾಗೆ ಭಿಕ್ಷುಕರು 10 ನಿಮಿಷ ಕೊಡಿ, ಅದೇ ನಿಮಿಷ ಸರ್, ಅದೇ ನಿಮಿಷ. ಯಾಕೆ ಬರೇ ಒಂದು ಫೋಟೋ ತೆಗಿಲಿಕ್ಕೆ ಮಹೇಶ್ ಶೆಟ್ಟಿಯನ್ನು ಒಳಗೆ ಹಾಕಿದೆ, ಇಷ್ಟು ಮಾತ್ರ. ಇದೇ ಕೆಲಸವನ್ನು ಅತ್ಯಾಚಾರ ಮಾಡಿದವರನ್ನು ಇದೇ ವಕೀಲರುಗಳು ಒಂದು ಸಲ ಜೈಲಿಗೆ ಕಳಿಸಿ ಅಂತ ಹೇಳಿ ನೋಡುವ. ಅಲ್ಲ, ಯಾವ ಕೇಸಿಗೆ ಎಷ್ಟು ಟೈಮ್ ಕೇಳುವುದು ಗೊತ್ತಿಲ್ಲ ಅವರಿಗೆ. ಈ ಕೇಸ್ಗೆಲ್ಲ ಇಷ್ಟು ಅಲ್ಲ, ಇದು ಬೇರೆ ಸ್ವಾಮಿ. ಇದಕ್ಕೆ ನೀವು ಬಂದು ವಕೀಲರುಗಳು ಎಂತ ಮೂರ್ಖತನದ ಪರಮವಾದಿ ನೋಡಿ. ಒಂದು ಬೇರೆ ಕೇಸಿಗೆ ಪೇ ಕೊಡ್ಬೇಡಿ ಅಂತ ಹೇಳಿದ್ರೆ ಅದು ಫೇಕ್ ಕೇಸು, ಸುಳ್ಳು ಕೇಸು, ಸುಳ್ಳು ಕೇಸು, ಸುಳ್ಳು ಕೇಸು. ಅದು ಪ್ರೈವೇಟ್ ಕಂಪ್ಲೇಂಟ್, ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ರಿಜಿಸ್ಟರ್ ಆಗಿಲ್ಲ.
ಹೋಗಿದ್ದಾರೆ, ತಗೊಂಡಿಲ್ಲ, ಪೊಲೀಸರು ತಗೊಂಡಿಲ್ಲ. ಇವರು ಪ್ರೈವೇಟ್ ಕೇಸ್ ಮಾಡಿದ್ರು. ಈಗ ಪ್ರೈವೇಟ್ ಕೇಸ್ ಮಾಡಿದ್ರೆ ನನಗೆ ಇವ್ರ ಮೇಲೆ ಒಂದು 100 ಅಲ್ಲ, ಒಂದು 200 ಅಲ್ಲ, 500 ಕೇಸ್ ಈ ಒಂದು ಕಾಮಂದರುಗಳು ಯಾರ್ಯಾರಿದ್ದಾರೆ ಅತ್ಯಾಚಾರಿಗಳು ಇವ್ರ ಮೇಲೆ ಮಾಡಬಹುದು, ನಮ್ಗೆ ಮಾಡಬಹುದು. ಅಷ್ಟು ಫೇಕ್ ಗಳನ್ನು ಕ್ರಿಯೇಟ್ ಮಾಡಿ ಇವರು ಸಮಾಜವನ್ನು ಹಾಳು ಮಾಡಿದ್ದಾರೆ. ಏನು ಧರ್ಮಸ್ಥಳದ ಈ ಅತ್ಯಾಚಾರಿ ಅವರು ರಕ್ಷಣೆ ಮಾಡಿದ ಕಾಮಂದರುಗಳೆಲ್ಲ ಇದ್ದಾರಲ್ಲ, ಈ ಪಾಪಿಗಳು ಒಂದು ನನ್ನ ಲೆಕ್ಕದಲ್ಲಿ ಒಂದು 500 ಕ್ರಿಮಿನಲ್ ಮೊಕದ್ದಮೆಗಳನ್ನು ದಾಖಲು ಮಾಡುವಷ್ಟು ಕ್ರೈಮ್ ಮಾಡಿದ್ದಾರೆ ಪಾಪಿಗಳು, ಈ ಅತ್ಯಾಚಾರಿಗಳು ಧರ್ಮಸ್ಥಳದಲ್ಲಿ. ನಮ್ಗೆ ಹೋಗ್ಲಿಕ್ಕೆ ನಮ್ಮ ಹತ್ರ ಅದಕ್ಕೆ ಬೇಕಾದ ಸಂಪನ್ಮೂಲಗಳಿಲ್ಲ. ಒಂದು ಕೋರ್ಟ್ ಅಲ್ಲಿ ಪ್ರೈವೇಟ್ ಕೇಸ್ ಹಾಕ್ಬೇಕಾದ್ರೆ ವಕೀಲರಿಗೆ ಅವರಿಗೆ ಇವರಿಗೆ ಎಷ್ಟು ಕೊಡ್ಬೇಕು ಸರ್? ನಾವು ಎಲ್ಲಿಂದ ಕೊಡೋದು ಸರ್? ಪ್ರೈವೇಟ್ ಕೇಸ್ ಮಾಡ್ಲಿಕ್ಕೆ ದುಡ್ಡು ಬೇಕಲ್ಲ, ವಕೀಲರನ್ನು ನೇಮಕ ಮಾಡಬೇಕು. ವಕೀಲರಿಗೆ ಒಂದು 5, 10, 15, 25, 50 ಸಾವಿರ, 1 ಲಕ್ಷ ಇಂಥದ್ದೆಲ್ಲ ಫೀಸ್ಗಳನ್ನು ಕೊಡ್ಬೇಕು. ನಾವು ಎಲ್ಲಿಂದ ಕೊಡೋದು? ಬೇಕಾ? ಅಲ್ಲ, ಪ್ರೈವೇಟ್. ನನಗೆ ಮೊನ್ನೆ ಇಲ್ಲಿಂದ ಬಂದ ಪೊಲೀಸ್ ಅವರು ಹೇಳಿದ್ರು, ನೋಟಿಸ್, ನನ್ನ ಮನೆಯಲ್ಲಿ ಇರಲಿಲ್ಲ, ನೋಟಿಸ್ ಕೊಟ್ಟು ಹೋಗಿದ್ದಾರೆ, ನಿಮ್ದು ಕೇಸ್ ಇದೆ, ಕೋರ್ಟಿಗೆ ಬನ್ನಿ, ಹಾಜರಾಗಬೇಕು ತಕ್ಷಣ ಅಂತೇಳಿ. ಅಲ್ಲಿ ಇಲ್ಲಿಗೆ ಬಂದಿದ್ದೇನೆ ನಾನು. ನಮ್ಮ ಮನೆಯವರೆಲ್ಲ ಕೇಳಿದ್ದಾರೆ ಪೊಲೀಸ್ನವರಿಗೆ, ನೀವ್ ಯಾಕೆ ಇದನ್ನು? ಅವ್ರು ಬರ್ತಾರೆ, ಅವರು ಮೊನ್ನೆ ಈ ಹೋರಾಟದ ಇದ್ರಲ್ಲಿ ಇಲ್ಲಿ ಇರ್ಲಿಲ್ಲ, ಮೊನ್ನೆ ಡೇಟ್ಗೆ ಬರ್ಲಿಕ್ಕೆ ಹಾಕಿಲ್ಲ, ಮೊನ್ನೆ ಬರ್ತಾರೆ, ಸೋಮವಾರ ಮಂಗಳವಾರೊಳಗೆ ಬಂದು ಇದು ವಾರೆಂಟ್ ಅನ್ನು ರಿಕಾಲ್ ಮಾಡ್ಕೊಂಡು ಹೋಗ್ತಾರೆ, ಬರ್ತಾರೆ ಅವರು ಅಂತ ಹೇಳಿದ್ದಾರೆ. ಹಾಗೆ ಹೇಳುದು, ಅವರಿಗೆ ಡಬ್ಬೆ ಕಾಸಿದೆ ಸ್ವಾಮಿ, ತಲೆ ಹೊಡೆದ ಕಾಸುಗಳಿದೆ. ಸಾರ್ವಜನಿಕರನ್ನು ಬೋಳಿಸಿದಂತ, ನುಣ್ಣಗೆ ಮಟ್ಟನ ಸರ್ ಹೇಳ್ತಾರಲ್ಲ, ನುಣ್ಣಗೆ ಬೋಳಿಸಿದಂತ ವ್ಯವಸ್ಥೆ ಇದೆ ಅವರ ಹತ್ರ. ನುಣ್ಣಗೆ ಬೋಳಿಸಿದಂತೆ ಗೊತ್ತೇ ಇಲ್ಲ. ಇಡೀ ಹಿಂದೂ ಸಮಾಜವನ್ನು ನುಣ್ಣಗೆ ಬೋಳಿಸಿ ಲಕ್ಷಾಂತರ ಕೋಟಿ ಈ ದೇಶದಲ್ಲಿ. ನನ್ನ ಹತ್ರ ಒಂದು 10 ಲಕ್ಷ ಇದ್ರೆ IT ರೈಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಅದು ಆ ದಾಳಿ, ಈ ದಾಳಿ, ED ಇವರಿಗೆ ಯಾವ್ದಿಲ್ವಾ? ಒಂದು ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಡಬ್ಬೆ ಕಾಸು ಬರ್ತದೆ, ಬಡ್ಡಿ ದಂಧೆ ಕಾಸು ಬರ್ತದೆ. ಸಾವಿರಾರು ಗಟ್ಟಲೆ ಕೋಟಿ ಬಡ್ಡಿಯಲ್ಲಿ ಬಿಟ್ಟಿದ್ದಾರೆ. ಸಾವಿರಾರು ಕೋಟಿ ಬಡ್ಡಿಯಲ್ಲಿ ಬಿಟ್ಟಿದ್ದಾರೆ ಈಗ, ಬಡ್ಡಿ ದಂಧೆಯಲ್ಲಿ. ಎಲ್ಲಿಂದ ಬರುತ್ತೆ ಸರ್? ಇದಕ್ಕೆಲ್ಲ ಟ್ಯಾಕ್ಸ್ ಗಿಕ್ಸ್, ಸರ್ಕಾರಕ್ಕೆ RBI ಪರ್ಮಿಷನ್ ಇಲ್ಲ. ಸಾವಿರಾರು ದಂಧೆ ಕಾಸು ಬರ್ತದೆ, ಸಾವಿರಾರು ಗಟ್ಟಲೆ ಕೋಟಿ ಬಡ್ಡಿಯಲ್ಲಿ ಬಿಟ್ಟಿದ್ದಾರೆ. ಸಾವಿರಾರು ಕೋಟಿ ಬಡ್ಡಿಯಲ್ಲಿ ಬಿಟ್ಟಿದ್ದಾರೆ ಈಗ, ಬಡ್ಡಿ ದಂಧೆಯಲ್ಲಿ. ಎಲ್ಲಿಂದ ಬರುತ್ತೆ ಸರ್? ಇದಕ್ಕೆಲ್ಲ ಟ್ಯಾಕ್ಸ್ ಗಿಕ್ಸ್, ಸರ್ಕಾರಕ್ಕೆ RBI ಪರ್ಮಿಷನ್ ಇಲ್ಲ. ಸಾವಿರಾರು ಎಕರೆ, ಎಷ್ಟೋ ಲಕ್ಷಾಂತರ ಕೋಟಿ ಬೆಲೆ ಬಾಳುವಂತ ಜಾಗಗಳು, ಇವ್ರು ಎಷ್ಟು ಟ್ಯಾಕ್ಸ್ ಕಟ್ತಾರೆ? ಯಾವುದಿಲ್ಲ. ಇದನ್ನೇ ಹೇಳುವಂತದ್ದು. ಇದಕ್ಕೋಸ್ಕರ ನಮ್ಗೆ ಒಂದು ಒಳ್ಳೆ ಒಂದು ಇದು ಪ್ಲಾಟ್ಫಾರ್ಮ್ ಮಾಡಿದ್ದಾರೆ. ಈಗ ಉತ್ತರ ಕರ್ನಾಟಕಕ್ಕೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಪ್ಲಾಟ್ಫಾರ್ಮ್ ಆಗಿದೆ. ಇವತ್ತು ಬಂದದ್ದು ನಾವು. ಇನ್ನು ಮುಂದಕ್ಕೆ ಈ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ರೈಲು ಓಡಿಸ್ತೇವೆ, ಬಸ್ ಓಡಿಸ್ತೇವೆ, ಈ ಪ್ಲಾಟ್ಫಾರ್ಮ್ ನಲ್ಲಿ ಹೆಲಿಕಾಪ್ಟರ್ ಓಡಿಸ್ತೇವೆ, ಈ ಪ್ಲಾಟ್ಫಾರ್ಮ್ ನಲ್ಲಿ ಫ್ಲೈಟ್ ಅನ್ನು ಕೂಡ ಓಡಿಸ್ತೇವೆ. ಇಲ್ಲಿ ಕೂಡ ಎಷ್ಟು ಅತ್ಯಾಚಾರ ಕೊಲೆಗಳಾಗಿದೆ, ಎಷ್ಟು ಜನರ ಜಾಗವನ್ನು ಒಳಗೆ ಹಾಕಿದ್ದಾರೆ, ಏನೇನು ಅನ್ಯಾಯ ಮಾಡಿದ್ದಾರೆ, ಇದನ್ನೆಲ್ಲವನ್ನು ಬಯಲಿಗೆ ಇಡ್ತೇವೆ. ಇದು ನಮ್ಗೆ ಒಂದು ಕರೆದು ಆ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಇಲ್ಲಿ ಮಾತ್ರ ಅಲ್ಲ ಮಾರ, ದಕ್ಷಿಣ ಕನ್ನಡದಲ್ಲಿ ಹೋಗು, ಉತ್ತರ ಕರ್ನಾಟಕಕ್ಕೆ ಅಲ್ಲಿ ಕೂಡ ಇದೆ ಪಾಪಕರ್ಮಗಳು. ನೋಡಿ ಯಾಕೆ ನೋಡಿ, ಇದಕ್ಕೆ ಒಂದು ನಿಜವಾಗ್ಲೂ ಒಂದು ಗೂಢಾರ್ಥ ಇದೆ. ಮಂಜುನಾಥ ಸ್ವಾಮಿಗೆ ನಡ್ಕೊಳ್ಳೋರೆ ನಾವು ಉತ್ತರ ಕರ್ನಾಟಕ. ಹಿಂಗಾಗಿ ಇಲ್ಲಿಯೂ ಕೂಡ ಅದರದ್ದು ಒಂದು ಕಿಡಿ ಹತ್ತಲಿ, ಹೋರಾಟದ ಕಿಡಿ ಹತ್ತಲಿ ಮತ್ತು ಜನಜಾಗೃತಿ ಆಗಲಿ ಅಂತಾನೆ ಇದೊಂದು ಪ್ರಾರಂಭ ಆಗಿದೆ. ಅದೆಲ್ಲ ದಯವೆಚ್ಚಿ ಸರ್. ಅದು ಈಗ ನೋಡಿ, ಇದರಲ್ಲಿ ಟ್ರಾಫಿಕಲ್ಲಿ ಏನು ಇದು ಏನು ಗಾಡಿ, ಇದ್ರ ಟೂರಿಸ್ಟ್ ಗಾಡಿ ಓಡಿಸುವ ಅದರಲ್ಲಿ ಆ ಕಡೆಯಿಂದ ಅವರು ಇದ್ದಾರೆ, ಜನಗಳಿದ್ದಾರೆ. ಅದನ್ನು ನೋಡ್ಲಿಲ್ಲ ಸರ್, ಇಲ್ಲಿಗೆ ಏನ್ ಬಂದ್ರಿ ಸರ್ ಅಂತ ಹೇಳಿದ್ರೆ, ಈಗ ಇಲ್ಲೊಂದು ಕೋರ್ಟಲ್ಲಿ, ಧಾರವಾಡ ಕೋರ್ಟಲ್ಲಿ ಕೇಸ್ ಆಗಿದೆ ಸರ್. ಏನ್ ಕೇಸ್ ಸರ್? ಅದು ಅತ್ಯಾಚಾರಿಗಳು ಮಾಡೋದು ಎಲ್ಲಿಗೆ ಮುಟ್ಟಿತ್ತು ಸರ್ ಪರಿಸ್ಥಿತಿ? ನಿಮ್ ಮೇಲೆ ಏನಾಗ್ತದೆ? ನೀವು ದೇವರ ಕೆಲಸ ಮಾಡ್ತಿದ್ದೀರಿ, ನಾವಿದ್ದೇವೆ ನಿಮ್ ಜೊತೆ ಅಂತ ಹೇಳಿ. ಏನು ಟೂರಿಸ್ಟ್ ಗಾಡಿಯ ಡ್ರೈವರ್ ಮಾತಾಡ್ತಾನೆ, ಅದರಲ್ಲಿ ಇದ್ದವರು ಯಾರು, ಅವರ ಪರವರು, ಅತ್ಯಾಚಾರಿಗಳ ಪರವಾಗಿದ್ದವರ, ನಮ್ಮ ಪರವರು, ಅವ್ರಿಗೂ ಗೊತ್ತಿಲ್ಲ. ಆ ಪ್ರಮಾಣ ಒಂದು ಕೆಚ್ಚದೆ ಉಂಟಲ್ಲ,
ಬಾಡಿಗೆ ಕೊಡದಿದ್ರು ಪರವಾಗಿಲ್ಲ ಹೇಳಿ ಬಿಟ್ಟವನು. ಅದು ಅದು ನಮ್ಮ ಹೋರಾಟದ ಕಿಚ್ಚು. ಈಗ ನಿನ್ನೆಯಿಂದ ಬಂದಾಗ ಸರ್ ನಾವು ಅಲ್ಲಿಂದ ಬರುವಾಗ, ಈಗ ಉತ್ತರ ಕರ್ನಾಟಕಕ್ಕೆ ಬರುವಾಗ ಅಲ್ಲಿ ನಿಲ್ಸಿ ಒಂದು ಹೋಟ್ಲಿಗೆ ಟೀ ಕುಡಿಲಿಕ್ಕೆ ಹೋದ್ರೆ ಟೀ ಮಾಡಿ ಸರ್, ಹೌದು ಸರ್ ಸ್ವಲ್ಪ ಅಲ್ಲಿ ಒಂದಷ್ಟು ಬೆಂಕಿ ಎಲ್ಲ ನೋಡಿ. ಈಗ ಹೋಗುವಾಗ ಕೂಡ ಬೆಂಕಿ ಕೊಡ್ತಾ ಹೋಗ್ತೇವೆ ನಾವು. ಅತ್ಯಾಚಾರಿಗಳು ಇಷ್ಟು ಅತ್ಯಾಚಾರ ಮಾಡಿದ್ದಾರೆ, ಇಷ್ಟು ಲೂಟಿ ಮಾಡಿದ್ದಾರೆ. ನಮ್ಗೆ ಒಳ್ಳೆ ಹೋರಾಟ. ಯಾಕಂತ ಹೇಳಿದ್ರೆ ಈ ಎಲೆಕ್ಷನ್ ಟೈಮಲ್ಲಿ ಸಭೆ ಮಾಡ್ಲಿಕ್ಕೆ ಇನ್ನು ಪರ್ಮಿಷನ್ ತಗೊಳ್ಳಿಕ್ಕೆ ಕಷ್ಟ. ಈ ರೀತಿ ಇನ್ನು ತಿರುಗುದು ಜೋಳಿಗೆ ಹಾಕಿ ತಿರುಗ್ತೇವೆ. ಇನ್ನು ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಜೋಳಿಗೆ ಹಾಕಿ ತಿರುಗ್ತೇವೆ. ಎಲ್ಲಾ ಜಿಲ್ಲೆಗಳಲ್ಲಿ ನಾನು ಹೇಳೋದು, ಕಾಮಂದರೆ ಅತ್ಯಾಚಾರಿಗಳೇ, ನಿಮ್ಮ ನಿಮ್ಮ ಕಾಮುಕ ಅನುಯಾಯಿಗಳಿಗೆ ಅಲ್ಲಲ್ಲಿ ಕೇಸ್ ಮಾಡ್ಲಿಕ್ಕೆ ಹೇಳಿ. ಎಷ್ಟು ಜಿಲ್ಲೆ ಇದೆ ಅಲ್ಲಲ್ಲಿ ಕೇಸ್ ಮಾಡ್ಲಿಕ್ಕೆ ಹೇಳಿ. ನಾವು ಅದನ್ನು ಫೇಸ್ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಕಳೆದ ತಕ್ಷಣ ನಿಮ್ಮ ತಿಥಿ ಖಂಡಿತ. ಅತ್ಯಾಚಾರಿ ಹೇಳಿಕೆ ಇದೆ ಎಚ್ಚರಿಕೆ. ಆನನೇ ಇರ್ಲಿಲ್ಲ ಅಂದ್ರೆ ಮೊಕದ್ದಮ್ಮ ಎಲ್ಲಿಗೆ ಹಾಕೋದು?